ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನಿಗೆ ತಲಾಶ್. ಸ್ಫೋಟದ ಬಗ್ಗೆ ಎನ್ಐಎಯಿಂದಲೂ ತನಿಖೆ ಶುರು. ಬ್ಲಾಸ್ಟ್ನ ಭೀಕರತೆ ಬಿಚ್ಚಿಟ್ಟ ಗಾಯಾಳು ಸ್ವರ್ಣಾಂಬ. ದೇಶ ವಿರೋಧಿ ಚಟುವಟಿಕೆ ತಡೆಯುವಲ್ಲಿ ಸರ್ಕಾರ ಎಡವಿದ್ದಲ್ಲಿ ಬ್ಲಾಸ್ಟ್ ಆರೋಪಿ ಪಾಕ್ ಪರ ಘೋಷಣೆ ಕೂಗಿದವರನ್ನ ಬಂಧಿಸುವಲ್ಲಿ ವಿಫಲ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹಿರಿಯರ ಸಲಹೆ. ಬಿಜೆಪಿಯ ಮೊದಲ ಲಿಸ್ಟ್ ಅನೌನ್ಸ್ ಆಗ್ತಿದ್ದಾಗಲೇ ಕಾಂಗ್ರೆಸ್ ಅಲರ್ಟ್. ಇವತ್ತು ಸುರ್ಜೇವಾಲಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ ಪಟ್ಟಿ ಅಂತಿಮಗೊಳ್ಳುವ ಸಾಧ್ಯತೆ. ಲೋಕಸಭೆಯ ಲಿಸ್ಟ್ ಅನೌನ್ಸ್ ಆಗ್ತಿದ್ದಾಗೇನೆ ಪ್ರಚಾರದ ಕಣಕ್ಕಿಳಿದ್ರು ನರೇಂದ್ರ ಮೋದಿ. ಇವತ್ತಿನಿಂದ ದೇಶದಾದ್ಯಂತ ಮೋದಿ 10 ದಿನ ಪ್ರವಾಸ. ಇವತ್ತು ಬೆಳಗಾವಿಗೆ ನಡ್ಡಾ ಭೇಟಿ, ಟಿಕೆಟ್ ಸಂಬಂಧ ಚರ್ಚೆ. ಕಂಡು ಕೇಳರಿಯದ ಜಲಕ್ಷಾಮಕ್ಕೆ ತತ್ತರಿಸಿದ ಬೆಂಗಳೂರು. ಕುಡಿಯುವ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್. ವಾಟರ್ ಮಾಫಿಯಾಗೆ ಬೀಳುತ್ತಾ ಬ್ರೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.